ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 215ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರಾಜಧರ್ಮ, ಸಹಾಯ ಸಂಪತ್ತಿ ಕಥನ, ಸೇನಾಪತಿ, ದೂತ, ಲೇಖಕ, ಕೋಶಾಧ್ಯಕ್ಷ, ಗಜಾಧ್ಯಕ್ಷ ಮುಂತಾದ ಅಧಿಕಾರಿಗಳ ಲಕ್ಷಣ, ಮಂತ್ರಾಲೋಚನೆಯನ್ನು ನಡೆಸಬೇಕಾದ ಕ್ರಮ, ಗೂಢಚಾರರ ಅವಶ್ಯಕತೆ, ಪ್ರಜಾನುರಾಗದ ಮಹತ್ವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಆನೆಗಳನ್ನು ಪಳಗಿಸುವ ವಿಧಾನವನ್ನು, ಅರಣ್ಯದ ಮೃಗಗಳ ಜಾತಿ ಲಕ್ಷಣವನ್ನು ತಿಳಿದು ಬಂದ ಕಷ್ಟಗಳನ್ನೆಲ್ಲ ಸೈರಿಸಲು ಶಕ್ತನಾದವನು ಆನೆಯ ಲಾಯದ ಮುಖ್ಯಾಧಿಕಾರಿಯಾಗಬಲ್ಲನು. ರಾಜನು ಏರುವ ಆನೆಯ ಮಾವಟಿಗನಿಗೂ ಇವೇ ಗುಣಗಳು ಇರಬೇಕು. ಮುಖ್ಯವಾಗಿ ಆತನು ಅನುಭವಶಾಲಿಯಾಗಿಯೂ
ವಯೋವೃದ್ಧನಾಗಿಯೂ ಇರಬೇಕು. ಕೆಲಸ ಬಿದ್ದಾಗಲೆಲ್ಲ ಆತನನ್ನೇ ನಿಯಮಿಸಬೇಕು. ಕುದುರೆಗಳನ್ನು ಪಳಗಿಸುವ ರೀತಿಯನ್ನು ಬಲ್ಲವನು, ಅಶ್ವಚಿಕಿತ್ಸೆಯಲ್ಲಿ ಪರಿಶ್ರಮವನ್ನು ಪಡೆದವನು, ಮೂಲವ್ಯಾಧಿ ಮುಂತಾದವುಗಳಿಲ್ಲದೆ ಸ್ಥಿರವಾಗಿ ಕುಳಿತುಕೊಳ್ಳಬಲ್ಲವನೂ ಆದವನು ಕುದುರೆಯ ಲಾಯದ ಮುಖ್ಯಾಧಿಕಾರಿಯಾಗಿರಲು ತಕ್ಕವನು. ಹಗೆಗಳು ತೋರಿಸುವ ಆಸೆಗೆ ಮರುಳಾಗದವನು, ಶೂರನೂ ಪ್ರಾಜ್ಞನೂ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು, ಕೆಲಸಗಳಲ್ಲಿ ಉತ್ಸಾಹಶಾಲಿಯೂ ಆದವನನ್ನು ರಾಜನು ದುರ್ಗಗಳ ಅಧ್ಯಕ್ಷನನ್ನಾಗಿ ನಿಯಮಿಸಬೇಕು. ಕಟ್ಟಡಗಳ ನಿರ್ಮಾಣ ವಿಧಾನವನ್ನರಿತು ಕೈಚಳಕವುಳ್ಳವನೂ ಶ್ರಮ ಸಹಿಷ್ಣುವೂ ದೂರಾಲೋಚನೆಯುಳ್ಳವನೂ ಶೂರನೂ ಆದವನನ್ನು ಶಿಲ್ಪಿಗಳ ಅಧ್ಯಕ್ಷನನ್ನಾಗಿ ಗೊತ್ತು ಮಾಡಬೇಕು. ಶಸ್ತ್ರಾಸ್ತ್ರಗಳನ್ನು ಯಂತ್ರದಿಂದ ಬಿಡುವುದು, ಕೈಯಿಂದ ಬಿಡುವುದು, ಬಿಲ್ಲಿನಿಂದ ಬಿಡುವುದು, ಬಿಟ್ಟುದನ್ನು ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಬಿಡುವುದು ಎಂಬ ಪ್ರಯೋಗ ವಿಧಾನಗಳಲ್ಲಿ ಕುಶಲನಾಗಿ ಗಾಬರಿಗೆ ಎಡೆಗೊಡದಾತನು ಅಸ್ತ್ರಾಚಾರ್ಯನಾಗಿರಲು ಯೋಗ್ಯನೆನಿಸುವನು. ವೃದ್ಧನು, ಸತ್ಕುಲ ಪ್ರಸೂತನು, ಹಿರಿಯರಲ್ಲಿ ಪಳಗಿ ನೀತಿ ಮಾರ್ಗಗಳನ್ನು ಕಲಿತವನು, ತಂದೆ ತಾತಂದಿರ ಕಾಲದಿಂದ ರಾಜಸೇವೆಯ ಸಂಬಂಧವುಳ್ಳವನು, ನಿರ್ಮಲ ಮನಸ್ಕನೂ ವಿನಯವಂತನೂ ಆದವನನ್ನು ಅರಸನು ಅಂತಃಪುರದ ಮುಖ್ಯಾಧಿಕಾರಿಯಾಗಿ ನಿಯಮಿಸಬೇಕು. ಅರಸನು ಹೀಗೆ ಈ 7 ಅಧಿಕಾರ ಸ್ಥಾನಗಳಿಗೂ 7 ಜನರನ್ನು ನಿಯಮಿಸಬೇಕು. ಯಾವ ಕಾರ್ಯಕ್ಕೇ ಆಗಲಿ ಗುಣವನ್ನು ಪರೀಕ್ಷಿಸಿದ ತರುವಾಯವೇ ತಕ್ಕ ಅಧಿಕಾರಿಯನ್ನು ಗೊತ್ತು ಮಾಡಬೇಕು. ಆಯುಧಗಳ ಬೇರೆ ಬೇರೆ ಭಾಗಗಳನ್ನು ಜೋಡಿಸುವ ಮರ್ಮವನ್ನರಿತು ಯಾವಾಗಲೂ ಜಾಗರೂಕನಾಗಿ ಸಮರ್ಥನೂ ಕಾರ್ಯೋದ್ಯೋಗಿಯೂ ಆಗಿರುವವನು ರಾಜನ ಶಸ್ತ್ರಶಾಲೆಯ ಅಧಿಪತಿಯಾಗಿರಲು ಅರ್ಹನೆನಿಸುವನು. ಓ ರಾಜೋತ್ತಮ, ರಾಜನು ಮಾಡಬೇಕಾದ ಕೆಲಸಗಳು ಅಪರಿಮಿತವಾಗಿವೆ. ಅವುಗಳಲ್ಲಿ ಉತ್ತಮ, ಮಧ್ಯಮ ಮತ್ತು ಅಧಮವಾದವು ಯಾವುವೆಂಬುದನ್ನು ತಿಳಿದು ಅವುಗಳಿಗೆ ತಕ್ಕ ಜನರನ್ನು ಆರಿಸಿ ನಿಯಮಿಸಬೇಕು. ಅಧಿಕಾರಿಗೂ ಅವನಿಗೆ ನಿಯಮಿಸುವ ಕೆಲಸಕ್ಕೂ ಪರಸ್ಪರ ಆನುಗುಣ್ಯವಿಲ್ಲದಿದ್ದರೆ ರಾಜನು ಕೇಡಿಗೆ ಗುರಿಯಾಗುವನು. ಅಧಿಕಾರ, ಪೌರುಷ, ಭಕ್ತಿ, ಶಾಸ್ತ್ರಜ್ಞಾನ, ಶೌರ್ಯ, ಕುಲ, ನೀತಿ ಇವುಗಳನ್ನು ಗಮನಿಸಿ ಅರಸನು ಅವರವರಿಗೆ ತಕ್ಕಂತೆ ವೇತನವನ್ನು ಕಲ್ಪಿಸಬೇಕು. ಪ್ರತಿಯೊಬ್ಬನಲ್ಲಿಯೂ ತಿಳುವಳಿಕೆ, ತತ್ವಜ್ಞಾನ, ಸಾರಗ್ರಹಣ ಸಾಮರ್ಥ್ಯ ಮುಂತಾದ ಗುಣಗಳು ಹೆಚ್ಚು ಕಡಿಮೆಯಾಗುವುದರಿಂದ ರಾಜನು ಮಂತ್ರಾಲೋಚನೆಯನ್ನು ಹಲವರೊಡನೆ ಬೇರೆ ಬೇರೆ ಮಾಡಬೇಕು. ಒಬ್ಬ ಮಂತ್ರಿಯೊಡನೆ ನಡೆಸಿದ ಆಲೋಚನೆಯನ್ನೂ ವಿವರವನ್ನೂ ಮತ್ತೊಬ್ಬನಿಗೆ ತಿಳಿಸಬಾರದು. ಎಂತಹವನಿಗಾದರೂ ಒಬ್ಬನಲ್ಲಿಯೇ ವಿಶ್ವಾಸವು ಸ್ಥಿರವಾಗಿ ನಿಲ್ಲುವುದಿಲ್ಲ. ಇದು ಸ್ವಭಾವ. ಆದುದರಿಂದ ರಾಜನು ಯಾವಾಗಲೂ ಪ್ರಾಜ್ಞನಾದವನೊಡನೆ ಆಲೋಚಿಸಿ ಒಂದು ತೀರ್ಮಾನಕ್ಕೆ ಬರಬೇಕು. ಇತರರ ಬುದ್ಧಿಬಲದ ಸಹಾಯದಿಂದ ಕಾರ್ಯದಲ್ಲಿ ನಿಶ್ಚಯ ಜ್ಞಾನವು ಉಂಟಾದಾಗ್ಯೂ ರಾಜನು
ಮತ್ತೆ ತಾನೊಬ್ಬನೇ ಆಲೋಚಿಸಿ ಕೊನೆಯ ತೀರ್ಮಾನವನ್ನು ಮಾಡಿಕೊಳ್ಳಬೇಕು. ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಿಶ್ಚಯ ಜ್ಞಾನವನ್ನು ಸಂಪಾದಿಸಿರುವ ಬ್ರಾಹ್ಮಣರ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಬುದ್ಧಿಮೋಹಕವಾದ ಶಾಸ್ತ್ರಗಳನ್ನು ಓದಿದವರ ಸೇವೆಯನ್ನು ಮಾಡಬಾರದು. ಏಕೆಂದರೆ ಅವರು ಮೂಢರು, ಲೋಕಕಂಟಕರು. ವೇದಜ್ಞರು, ಪರಿಶುದ್ಧರು, ವೃದ್ಧರೂ ಆದ ಬ್ರಾಹ್ಮಣರನ್ನು ನಿತ್ಯವೂ ಸೇವಿಸಬೇಕು. ನಮ್ರನಾಗಿ ಅವರಿಂದ ರಾಜನೀತಿಯನ್ನು ದಿನದಿನವೂ ತಿಳಿದುಕೊಳ್ಳಬೇಕು. ಅದರಿಂದ ರಾಜನು ಸಮಸ್ತ ಭೂಮಂಡಲವನ್ನು ವಶಪಡಿಸಿಕೊಳ್ಳಬಹುದು, ಸಂದೇಹವಿಲ್ಲ. ಎಷ್ಟೋ ಜನ ರಾಜರು ತಮ್ಮ ಅವಿನಯದಿಂದ ಪರಿವಾರ ಸಮೇತರಾಗಿ ರಾಜ್ಯಭ್ರಷ್ಟರಾದರು. ರಾಜ್ಯವನ್ನು ಕಳೆದುಕೊಂಡು ವನವಾಸದಲ್ಲಿದ್ದವರು ತಮ್ಮ ವಿನಯದ ಬಲದಿಂದ ಮರಳಿ ರಾಜ್ಯವನ್ನು ಪಡೆದರು. ಶ್ರೋತ್ರಿಯರಾದ ಬ್ರಾಹ್ಮಣರಿಂದ ವೇದ, ವೇದಾಂಗ, ಅರ್ಥಶಾಸ್ತ್ರ, ತರ್ಕಶಾಸ್ತ್ರ, ಆತ್ಮವಿದ್ಯೆ ಇವುಗಳನ್ನು ಕಲಿಯಬೇಕು. ಲೋಕದ ನಡವಳಿಕೆಯಿಂದ ವಾಣಿಜ್ಯ, ಕೈಗಾರಿಕೆ ಮುಂತಾದುವನ್ನು ಅರಿಯಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಿ ಹಗಲು ರಾತ್ರಿಯೂ ಯೋಗ ನಿರತನಾಗಬೇಕು. ಏಕೆಂದರೆ ಜಿತೇಂದ್ರಿಯನಾದವನು ಮಾತ್ರ ಪ್ರಜೆಗಳನ್ನು ತನ್ನ ವಶದಲ್ಲಿ ಇರಿಸಿಕೊಳ್ಳಲು ಸಮರ್ಥನಾಗುವನು. ಅರಸನು ಅನೇಕ ಯಜ್ಞ ಯಾಗಗಳನ್ನು ಮಾಡಿ ದಕ್ಷಿಣೆಗಳನ್ನು ಕೊಡಬೇಕು. ಬ್ರಾಹ್ಮಣರಿಗೆ ಬಗೆ ಬಗೆಯ ಸುಖ ಸಾಧನಗಳನ್ನು ಕಲ್ಪಿಸಿಕೊಡುವುದಲ್ಲದೆ ದ್ರವ್ಯವನ್ನು ದಾನವಾಗಿ ಕೊಡಬೇಕು. ಇದರಿಂದ ಅವನಿಗೆ ಧರ್ಮ ಲಾಭವಾಗುತ್ತದೆ. ರಾಷ್ಟ್ರದ ಪ್ರಜೆಗಳಿಂದ ಪ್ರತಿವರ್ಷವೂ ಕಂದಾಯವನ್ನು ತನ್ನ ನಂಬಿಕೆಗೆ ಪಾತ್ರರಾದ ಅಧಿಕಾರಿಗಳ ಮೂಲಕವೇ ಎತ್ತಬೇಕು. ವೇದಾಧ್ಯಯನದಲ್ಲಿ ಆಸಕ್ತನಾಗಿರಬೇಕು. ಲೋಕದಲ್ಲಿ ಎಲ್ಲರ ತಂದೆಯಂತೆಯೂ ಬಂಧುವಿನಂತೆಯೂ ನಡೆದುಕೊಳ್ಳಬೇಕು. ವಿದ್ಯಾವ್ಯಾಸಂಗವನ್ನು ಮುಗಿಸಿಕೊಂಡು ಗುರುಕುಲದಿಂದ ಹಿಂದಿರುಗಿ ಬಂದ ಬ್ರಾಹ್ಮಣರನ್ನು ಸತ್ಕರಿಸಬೇಕು. ಇದಕ್ಕೆ ಬ್ರಾಹ್ಮವಿಧಿಯೆಂದು ಹೆಸರು. ಇದು ರಾಜರಿಗೆ ಅಕ್ಷಯ ಫಲವನ್ನು ಕೊಡುತ್ತದೆ. ಅನಂತವಾದ ಈ ಫಲವನ್ನು ಕಳ್ಳರಾಗಲಿ ಶತ್ರುಗಳಾಗಲಿ ಅಪಹರಿಸಲಾರರು. ಅದು ಎಂದಿಗೂ ನಷ್ಟವಾಗದು. ಆದ ಕಾರಣ ರಾಜನು ಅಕ್ಷಯ ಫಲಪ್ರದವಾದ ಬ್ರಾಹ್ಮವಿಧಿಯನ್ನು ಆಚರಿಸಬೇಕು. ಉತ್ತಮ, ಮಧ್ಯಮ, ಅಧಮ ಎಂಬ ವಿಧ ವಿಧವಾದ ಪಂಗಡಗಳಿಗೆ ಸೇರಿದ ಪ್ರಜೆಗಳನ್ನು ಆಗಾಗ್ಗೆ ಕರೆದು ಅವರ ಕಷ್ಟ ಸುಖಗಳನ್ನು ಯಥಾಯೋಗ್ಯವಾಗಿ ವಿಚಾರಿಸಿ ಅವರನ್ನು ರಕ್ಷಿಸಬೇಕು. ಕ್ಷತ್ರಿಯನಿಗೆ ಸಹಜವಾದ ಗುಣ ಸ್ವಭಾವ ಧರ್ಮಗಳನ್ನು ಯಾವಾಗಲೂ ತಂದುಕೊಳ್ಳುತ್ತಿರಬೇಕು. ಯುದ್ಧದಲ್ಲಿ ಸೋತು ಹಿಮ್ಮೆಟ್ಟಬಾರದು. ಯುದ್ಧದಲ್ಲಿ ಸೋತು ಹಿಂದಿರುಗದಿರುವುದು, ಪ್ರಜೆಗಳನ್ನು ನೆಮ್ಮದಿಯಿಂದ ಪಾಲಿಸುವುದು, ಬ್ರಾಹ್ಮಣರ ಸೇವೆಯನ್ನು ಮಾಡುವುದು ಇವು ರಾಜರಿಗೆ ಅತ್ಯಂತ ಶ್ರೇಯಸ್ಕರವಾದ ಕಾರ್ಯಗಳು. ದೀನರು, ವೃದ್ಧರು, ವಿಧವೆಯರು ಇವರ ರಕ್ಷಣೆಗೆ ತಕ್ಕ ಏರ್ಪಾಟನ್ನು ಮಾಡಬೇಕು. ಅವರ ಯೋಗಕ್ಷೇಮವನ್ನು ಗಮನಿಸಿ
ಜೀವನಕ್ಕೆ ಆನುಕೂಲ್ಯವನ್ನು ಕಲ್ಪಿಸಬೇಕು. ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆಗೆ ರಾಜನು ವಿಶೇಷವಾಗಿ ತನ್ನ ಗಮನವನ್ನು ಕೊಡಬೇಕು. ಸ್ವಧರ್ಮವನ್ನು ಬಿಟ್ಟು ನಡೆಯತಕ್ಕವರನ್ನು ದಂಡಿಸಿ ಅವರವರ ಧರ್ಮವನ್ನೇ ಅನುಸರಿಸುವಂತೆ ಮಾಡಬೇಕು. ಋಷ್ಯಾಶ್ರಮಗಳಿಗೆ ಆಹಾರ ವಸ್ತುಗಳು, ಎಣ್ಣೆ, ಗೃಹ ಕೃತ್ಯಕ್ಕೆ ಉಪಯುಕ್ತವಾದ ಪಾತ್ರೆಗಳು ಇವುಗಳನ್ನು ಒದಗಿಸಿಕೊಡಬೇಕು. ಋಷಿಗಳಿಗೆ ಸತ್ಕಾರವನ್ನು ಮಾಡಿ ಅವರನ್ನು ತಾನೇ ಗೌರವದಿಂದ ತನ್ನ ನಗರಕ್ಕೆ ಕರೆತರಬೇಕು. ಅವರಿಗೆ ಎಂದಿಗೂ ಅಗೌರವವನ್ನು ತೋರಿಸಬಾರದು. ತಾನು ಮಾಡುವ ಎಲ್ಲ ಕಾರ್ಯಗಳನ್ನು, ರಾಜ್ಯದ ಆಡಳಿತವನ್ನು, ತನ್ನ ಸ್ವಂತ ಯೋಗಕ್ಷೇಮವನ್ನು ಋಷಿಗೆ ತಿಳಿಯಪಡಿಸಬೇಕು. ಆತನನ್ನು ದೇವರಂತೆ ಪ್ರಯತ್ನದಿಂದ ಪೂಜಿಸಬೇಕು. ಮನುಷ್ಯರು ಸಂಪಾದಿಸಬೇಕಾದ ತಿಳುವಳಿಕೆ 2 ವಿಧವಾಗಿದೆ. ಸರಳ ರೀತಿಯದೊಂದು, ವಕ್ರ ರೀತಿಯದು ಮತ್ತೊಂದು. ವಕ್ರ ಮಾರ್ಗದ ಸ್ವಭಾವವನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆದರೆ ಅದನ್ನು ಅನುಸರಿಸಬಾರದು. ಯಾರಾದರೂ ಪ್ರಯೋಗಿಸಿದರೆ ಅದನ್ನು ತಿಳಿದು ಅದನ್ನು ತಡೆಗಟ್ಟಬೇಕು. ತನ್ನಲ್ಲಿರುವ ಲೋಪವನ್ನು ಇತರರಿಗೆ ತೋರ್ಪಡಿಸಿಕೊಳ್ಳದೆ ಅವರ ಲೋಪವನ್ನು ಮಾತ್ರ ತಾನು ಅರಿಯಲು ಯತ್ನಿಸಬೇಕು. ಆಮೆಯು ಅವಯವಗಳನ್ನು ಒಳಕ್ಕೆ ಎಳೆದುಕೊಂಡು ರಕ್ಷಿಸಿಕೊಳ್ಳುವಂತೆ ರಾಜನು ತನ್ನ ದೌರ್ಬಲ್ಯವನ್ನು ಹೊರಪಡಿಸದೆ ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ನಂಬಿಕೆಗೆ ಅರ್ಹನಲ್ಲದವನನ್ನು ನಂಬಲೇಬಾರದು. ನಂಬಬಹುದಾದವನಲ್ಲಿಯೂ ಅತಿಯಾದ ನಂಬಿಕೆಯನ್ನು ಇಡಬಾರದು. ಏಕೆಂದರೆ ವಿಶ್ವಾಸದಿಂದ ಉತ್ಪನ್ನವಾದ ಭಯವು ರಾಜನನ್ನು ಅವನ ಬಂಧುಮಿತ್ರ ಪರಿವಾರ ಸಹಿತವಾಗಿ ಹಾಳು ಮಾಡುತ್ತದೆ. ಯಥಾವಸ್ಥಿತವಾದ ಕಾರಣದಿಂದ ತನ್ನವರಲ್ಲದೆ ಇತರರೂ ಕೂಡ ತನ್ನಲ್ಲಿ ವಿಶ್ವಾಸವಿಡುವಂತೆ ಮಾಡಿಕೊಳ್ಳಬೇಕು. ಬಕಪಕ್ಷಿಯಂತೆ ನಿಶ್ಚಲ ಚಿತ್ತನಾಗಿ ಸ್ವರಾಷ್ಟ್ರ ಪರರಾಷ್ಟ್ರಗಳ ವಿಷಯವನ್ನು ಚಿಂತಿಸುತ್ತಾ ಸಮಯ ಸಿಕ್ಕಿದಾಗ ಸಿಂಹದಂತೆ ಧೈರ್ಯದಿಂದ ಶತ್ರುವನ್ನು ಆಕ್ರಮಿಸಬೇಕು. ತೋಳನು ಕುರಿಯನ್ನು ಎತ್ತಿಕೊಂಡು ಹೋಗುವಂತೆ ರಾಜನು ಶತ್ರುವಿನ ಧನ ಧಾನ್ಯಾದಿಗಳನ್ನು ಅಪಹರಿಸಬೇಕು. ಮೊಲದಂತೆ ತನಗೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸಿ ಇಡಬೇಕು. ಹಂದಿಯಂತೆ ವಿರೋಧಿಗಳ ಮೇಲೆ ಧೈರ್ಯವಾಗಿ ಬಿದ್ದು ಪ್ರಹರಿಸಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 215ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.